ದೇಶದ ಯಾರೂ ಮಾಡದ ದಾಖಲೆ ಮಾಡಿರುವಂತಹ ಲೀಡರ್ ಇವರು. ಬರೋಬ್ಬರಿ 48 ವರ್ಷ ಜನಪ್ರತಿನಿಧಿ, ಅದರಲ್ಲಿ 13 ವರ್ಷ ಟ್ರೈನಲ್ಲೇ ಓಡಾಡಿ ಕಳೆದಿದ್ದಾರೆ. ಇಂತಹ ನಾಯಕರ ಪತ್ನಿ ಮಾಡಿಕೊಂಡ ಹರಕೆಯೊಂದು ಈಗ ಬೇರೆ ರೀತಿ ಫಲ ಕೊಡೋ ದಿನ ಹತ್ತಿರ ಬಂದಿದೆ. ಆ ವಿವರ ಇಲ್ಲಿದೆ ನೋಡಿ. ನನ್ನ ಗಂಡ ಇಡೀ ಜೀವನನ ಜನ ಅಂತ ದೊಣದಿದ್ದೇ ಆಯ್ತು. ಇನ್ನಾದ್ರೂ ಅವರು ಆರಾಮಾಗಿರ್ಬೇಕು, ಅದಕ್ಕಾದ್ರೂ ಈ ಎಲೆಕ್ಷನ್ನ ಸೋಲಂಗ್ ಮಾಡಪ್ಪ ದೇವ್ರೇ ಅಂತ ಹೆಂಡತಿಯೇ ಹರಕೆ ಹೊತ್ಕೊಳ್ಳೋ ಮಟ್ಟಿಗೆ ಪರಿಷತ್ತನ್ನೇ ಮನೆ ಮಾಡ್ಕೊಂಡವರು ನಮ್ಮ ಮೇಷ್ಟ್ರು. ಅವರದ್ದು 48 ವರ್ಷ ಲಾಂಗ್ ಸರ್ವಿಸ್ಸು. ಆದರೆ ಈ ಪಾಲಿಟಿಕ್ಸಲ್ಲಿ ನಂಬರ್ಗೆ ಮುಂದೆ ಬೇರೆ ಯಾವುದು ಲೆಕ್ಕಕ್ಕೆ ಬರಲ್ಲ ನೋಡು ಅಂತ ಯಾವುದೋ ಹರಕೆ ಕತೆ ಹೇಳೋ ರೀತಿ ಮಾತಾಡ್ತಾ ಬಂದರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನು ಹೇಳ್ತಿದ್ದೀರಿ ನೀವು? ನನ್ನ ಗಂಡ ಎಲೆಕ್ಷನ್ ಸೋಲ್ಲಿ ಅಂತ ಯಾವ ಹೆಂಡತಿ ಹರಕೆ ಹೊತ್ಕೋತಾರೆ? ಅದರಲ್ಲೂ ನಮ್ಮ ಮೇಷ್ಟ್ರು ಅಂತ ಬೇರೆ ಹೇಳ್ತಿದ್ದೀರಾ? ಯಾರದು ಮೇಷ್ಟ್ರು? ಏನದು 48 ವರ್ಷ ಸರ್ವಿಸಿನ ಕಥೆವ್ಯತೆ ಅಂತ ಕೇಳಿದಾಗ ಬಾಯಿ ಬಿಟ್ಟರು ನೋಡಿ, ಹೊರಟ್ಟಿ ಮಾಸ್ಟರ್ ಕತೆ. ನಮ್ಮ ಗೋವಿಂದಣ್ಣ ಹೇಳಿದ್ದು ಬೇರೆ ಯಾರ ಕತೆನೂ ಅಲ್ಲ ಸ್ವಾಮಿ, ವಿಧಾನ ಪರಿಷತ್ತಿನ ಸಭಾಪತಿಯಾಗಿರುವ ಬಸವರಾಜ್ ಹೊರಟ್ಟಿ ಮೇಷ್ಟ್ರ ಕತೆ. ವಿಧಾನಸೌಧದ 3ನೇ ಮಹಡಿಯ 323ನೇ ನಂಬರಿನ ಕಚೇರಿಯ ಮೂಲಗಳ ಪ್ರಕಾರ ಸದ್ಯದಲ್ಲೇ ಹೊರಟ್ಟಿಯವರಿಗೆ ಸಭಾಪತಿ ಸ್ಥಾನದಿಂದ ಗೌರವಾಯುತವಾಗಿ ಬೀಳ್ಕೊಡುಗೆ ಕೊಡೋಕೆ ಕಾಂಗ್ರೆಸ್ ಸರ್ಕಾರ ರೆಡಿಯಾಗಿದೆಯಂತೆ. ಅದು ಯಾಕೆ ಅಂದರೆ, ಈಗ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ MLCಗಳ ಸಂಖ್ಯೆ 37ಕ್ಕೆ ಏರಿಕೆ ಆಗಿದೆ. ಸೊ ಮೆಜಾರಿಟಿ ಸಿಕ್ಕಿದೆ. ಇತ್ತ BJP ಹಾಗೂ JDS ಎರಡೂ ಪಕ್ಷಗಳ MLCಗಳ ಸಂಖ್ಯೆ ಒಟ್ಟು ಸೇರಿಸಿದರೆ 33 ಅಷ್ಟೇ. ಹೇಳಿ ಕೇಳಿ ಈ ಬಾರಿ ಹೊರಟ್ಟಿಯವರು BJPಯಿಂದ ಗೆದ್ದು MLC ಆಗಿ ಸಭಾಪತಿ ಸ್ಥಾನ ಅಲಂಕರಿಸಿದ್ದಾರೆ. ಈಗ ನೋಡಿದ್ರೆ ಕಾಂಗ್ರೆಸ್ಗೆ ಮೆಜಾರಿಟಿ ಬಂದೈತೆ. ಸೊ ಅವರು ತಮ್ಮದೇ ಪಕ್ಷದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ ಸಭಾಪತಿ ಸ್ಥಾನಕ್ಕೆ ತರೋ ಚರ್ಚೆಯನ್ನು ನಡೆಸಿದ್ದಾರೆ ಅಂತ AICC ಮೂಲಗಳು ಖಚಿತಪಡಿಸಿವೆ. ದಿಲ್ಲಿ ಮೂಲಗಳ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡೇ ಈಗ ಪರಿಷತ್ ಸಭಾಪತಿಯನ್ನ ಬದಲಿಸಬೇಕು ಅಂತ ರಾಜ್ಯ ನಾಯಕರಿಗೆ ಹೇಳಿ ಕಳಿಸಿದ್ದಾಗಿದೆ. ಹೀಗಾಗಿ ಈಗ ಹೊರಟ್ಟಿ ಬದಲಾವಣೆ ಅನಿವಾರ್ಯ. ಆದರೂ ರಾಜ್ಯ ಕಾಂಗ್ರೆಸ್ ಮೂಲಗಳ ಪ್ರಕಾರ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ನಾಯಕರು ಹೊರಟ್ಟಿ ಅವರನ್ನ ಅತ್ಯಂತ ಗೌರವಯುತವಾಗಿಯೇ ಬೀಳ್ಕೊಡ್ಬೇಕು ಅಂತ ಮಾತನಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಟ್ಟಿಯವರಿಗೆ ಮಾಹಿತಿ ನೀಡಿ ಅವರಿಗೆ ಮನವರಿಕೆ ಮಾಡಿಬಿಟ್ಟು ಗೌರವಾದರಗಳೊಂದಿಗೆ ಕಳುಹಿಸಿಕೊಡುವ ಆಲೋಚನೆ ಇದೆಯಂತೆ. ಆದರೆ ಕೆಲ 3ನೇ ಸಾಲಿನ ನಾಯಕರು ಮಾತ್ರ ಆಗಿದ್ದಾಗೋಗ್ಲಿ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ನಿಯಮದ ಪ್ರಕಾರ 14 ದಿನಗಳ ಮೊದಲೇ ನೋಟಿಸ್ ಕೊಡೋಣ ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಪರಿಷತ್ತಿನ ಚೀಫ್ ವಿಪ್ ಪೋಸ್ಟಿನ ಮೇಲೆ ಕಣ್ಣಿಟ್ಟಿರುವವರ ಆಪ್ತ ಮೂಲಗಳ ಮಾಹಿತಿ. ಹಂಗಾದ್ರೆ ಹಂಗೆ, ಹಿಂಗಾದ್ರೆ ಹಿಂಗೆ, ಹೆಂಗಾದ್ರೂ ಸರಿ, ಒಟ್ಟಲ್ಲಿ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಬದಲು ಬೇರೆಯವ್ರನ್ನ ತರೋದಂತೂ 100% ಗ್ಯಾರಂಟಿ ಎನ್ನುತ್ತವೆ ಕೈ ಪಕ್ಷದ ಮೂಲಗಳು. ಜೀವನ ಪೂರ್ತಿ ಜನ, ಸದನ, ಜನರ ಕೆಲಸ, ಪರಿಷತ್ತು, ಸದನದ ಕಲಾಪ, ವಿಧೇಯಕ ಅಂತಲೇ ಓಡಾಡಿ ವೈಯಕ್ತಿಕ ಜೀವನಕ್ಕೆ ಟೈಮ್ ಕೊಡೋದಷ್ಟು ಕೆಲಸ ಮಾಡೋದಕ್ಕೆ ಹೆಗಲು ಕೊಟ್ಟ ಹೊರಟ್ಟಿಯವರ ಧರ್ಮಪತ್ನಿಯವರು ನನ್ನ ಗಂಡ ಈ ಸರ್ತಿ ಎಲೆಕ್ಷನ್ ಸೋತೋಗ್ಲಪ್ಪ ಅಂತ ಹರಕೆ ಹೊತ್ತಿದ್ರಂತೆ. ಹೊರಟ್ಟಿಯವ್ರನ್ನ ಬಿಟ್ಟರೆ 48 ವರ್ಷ ಪರಿಷತ್ತಿನ ಸದಸ್ಯರಾಗಿದ್ದ ಇನ್ನೊಬ್ಬ ನಾಯಕ ಇಡೀ ದೇಶದಲ್ಲೇ ಇಲ್ಲ. ಆದರೆ ಬಹುಮತದ ರಾಜಕೀಯದ ಮುಂದೆ ಇದು ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ನೋ ರಿಯಲ್ ಪಾಲಿಟಿಕ್ಸು ವಿಧಾನಸೌಧದ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟು ಕಂಡೈತೆ.